ಪಾಂಡವಪುರ ತಾಲೂಕಿನ ಜಾಗಟೆ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಲಕ್ಷ್ಮೀ ದೇವರ ನೂತನ ದೇವಸ್ಥಾನದ ಗರ್ಭಗುಡಿ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು. ಮಹಾಲಕ್ಷ್ಮೀ ದೇವರ ನೂತನ ದೇವಸ್ಥಾನದ ಗರ್ಭಗುಡಿಯನ್ನು ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ಲೋಕಾರ್ಪಣೆ ಮಾಡಿದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ಹಳ್ಳಿಗಾಡಿನ ಸಂಸ್ಕೃತಿ ಪರಂಪರೆಗಳು ದೇವಸ್ಥಾನದ ಮೂಲಕ ಮತ್ತಷ್ಟು ಪ್ರಜ್ವಲಿಸುತ್ತದೆ ಎಂದರು. ಇವತ್ತು ಸನಾತನ ಧರ್ಮವನ್ನ ಬೆಳೆಸಿ ಉಳಿಸಿ ಇವತ್ತು ಮಾಡಲಿಲ್ಲ ಅಂತಂದ್ರೆ ನಮ್ಮ ಸಂತತಿಗಳು ಇವತ್ತು ನೋಡಿ ಈ ದೇವಸ್ಥಾನ ಇದು ಹಂಗೆ ಬಿಟ್ಟಿದ್ರೆ ಬಹುಶಃ ಅದೊಂದು ಉತ್ತ ಬೆಳೆದು ತಿರ್ಗಾ ಅದೇನಾದ್ರು ಬಿದ್ದಿದ್ರೆ ಮಾಡಕ್ ಆಗ್ಲಿಲ್ಲ ಅಂತಿದ್ರೆ ಅದ್ರದ್ದು ಹೇಗಿತ್ತು ಏನು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಹಳೆ ಟೆಂಪಲ್ ಏನಿತ್ತು ಆ ಟೆಂಪಲ್ ದೇವಸ್ಥಾನ ಅದು ಫೋಟೋ ಇವಾಗ ಕಟ್ಟಿರೋ ದೇವಸ್ಥಾನ ಇವೆರಡು ಫೋಟೋನ ಒಂದು ಬೋರ್ಡ್ ಬರ್ಸ್ ಹಾಕ್ಬೇಕು. ಅದ್ರ ಇತಿಹಾಸವನ್ನ ಇಲ್ಲಿ ಬಂದವ್ರಿಗೆ ಗೊತ್ತಾಗ್ಬೇಕು. ಯಾಕೆಂತಂದ್ರೆ ಹಳೆದು ಹೆಂಗಿತ್ತು ಅಂತ ಗೊತ್ತೇ ಇರೋದಿಲ್ಲ ಜನಕ್ಕೆ. ಅಂತ ಇತಿಹಾಸವನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಗ್ರಾಮಾಂತರ ಪ್ರದೇಶದ ಜನ ಒಂದು ಕೂಡಿ ಬಾಳುವ ಸಂಸ್ಕೃತಿ ಕಟ್ಕೊಂಡು ಹೋಗ್ಬೇಕು. ಯಾವುದೇ ದ್ವೇಷಗಳಿಲ್ಲದೆ, ಅಸೂಯೆಗಳಿಲ್ಲದೆ, ತಾರತಮ್ಯಗಳಿಲ್ಲದೆ ಒಂದು ಊರಿನಲ್ಲಿ ಯಾವುದೇ ಸಮಾರಂಭಗಳಾದ್ರೂ ಸಹ ಒಗ್ಗಟ್ಟಿಂದ ಆಚರಿಸ್ಕೊಳ್ತಾ ಇವತ್ತು ನಿಜವಾಗ್ಲೂ ಬಹಳ ಸಂತೋಷ ಆಯ್ತು. ಈ ಗುಡಿ ಒಂದು ನವೀಕರಣ ಆಗಿ ಇವತ್ತು ನಗರ ಪ್ರದೇಶದಲ್ಲಿ ಏನಾಗಬೇಕಾಗಿತ್ತೋ ಅಂತ ಗುಡಿಯನ್ನ ಗ್ರಾಮಾಂತರ ಪ್ರದೇಶಕ್ಕೆ ತಗೊಂಡು ಬಂದು ಕಟ್ಟಿದಾರಲ್ಲ, ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಇದು ಬರೀ 48 ದಿನ 48 ದಿನದಲ್ಲೇ ಈ ಗುಡಿ ಕಟ್ಟಿರುವಂತ ದಾಖಲೆಯನ್ನು ಸಹ ಬಹುಶಃ ಇದೊಂದೇ ದೇವಸ್ಥಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.